ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಎಣ್ಗಾಯಿ ಹೀರೆಕಾಯಿ ಪಲ್ಯ. ಹೀರೆಕಾಯಿ ಆದಷ್ಟು ಎಳೆ ಹೀರೆಕಾಯಿ ತಗೊಳ್ಳಿ. ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಹುರಿದು ಪೌಡ್ರ್ ಮಾಡಿರೋಂಥ ಶೇಂಗಾ, ಕೊತ್ತಂಬರಿ ಸೊಪ್ಪು, ಎಳ್ಳು, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಖಾರ, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಒಂದು ಈರುಳ್ಳಿ. ಹೀರೆಕಾಯಿನ ಈ ರೀತಿ ಮೇಲಿನ ಸಿಪ್ಪೆ ತಕ್ಕೊಳ್ಳಿ. ತುಂಬ ಏನು ತೆಗೆಯೋದು ಬೇಡ, ಸ್ವಲ್ಪ ಸ್ವಲ್ಪ ತೆಗೆದ್ರೂ ಸಾಕು. ಹೀರೆಕಾಯಿನ ಇವಾಗ ಕಟ್ ಮಾಡ್ಕೊಳ್ಳಿ. ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಪ್ಲಸ್ ಚಿಹ್ನೆನ ಹಾಕ್ಕೊಳ್ಳಿ. ಇದರೊಳಗೆ ನಾವು ಮಸಾಲಾನ ತುಂಬಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ 4 ಭಾಗಗಳನ್ನು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹೀರೆಕಾಯಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಕಟ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಡಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರೊಳಗೆ ಕೊಬ್ಬರಿ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ಏನು ನೀರು ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಹುರಿದು ಪುಡಿ ಮಾಡಿರುವಂಥ ಶೇಂಗಾ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಕೂಡ ತರಿಯಾಗಿ ರುಬ್ಕೊಳ್ಳಿ. ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲು ಮಸಾಲ ಖಾರ ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಅಚ್ಚ ಖಾರದ ಪೌಡ್ರ್ ಹಾಕ್ತಾಯಿದ್ರೆ ನೀವು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಕೊಂಡಿರುವಂಥ ಮಸಾಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾವು ಒಗ್ಗರಣೆಗೂ ಕೂಡ ಉಪ್ಪು ಹಾಕ್ತಾಯಿದ್ದೀವಿ, ಮತ್ತು ಮಸಾಲೆ ಖಾರದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ನಾನು ಕಡಿಮೆ ಉಪ್ಪು ಹಾಕ್ತಾಯಿದ್ದೀನಿ. ಬೇಕಾದರೆ ನಿಮಗೆ ಡ್ರೈ ಅನಿಸ್ತು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಸ್ಟಫ್ ಮಾಡ್ಕೊಳ್ಳಿ. ಆದಷ್ಟು ಮಿಶ್ರಣ ಗಟ್ಟಿಯಾಗಿರಲಿ, ತುಂಬ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಫಿಲ್ ಮಾಡ್ಕೊಳ್ಳಿ ಒಳಗಡೆ. ಈ ರೀತಿ ಫಿಲ್ ಮಾಡೋದ್ರಿಂದ ಹೀರೆಕಾಯಿ ತಿನ್ನಬೇಕಾದ್ರೆ ಸಪ್ಪೆ ಅನಿಸಲ್ಲ, ಮಸಾಲೆ ಎಲ್ಲ ಇರುತ್ತಲ್ಲ ಟೇಸ್ಟಾಗಿ ಬರುತ್ತೆ. ನಾನಿಲ್ಲಿ ಎಲ್ಲ ಹೀರೆಕಾಯಿನ ತುಂಬ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬೋದಕ್ಕೆ ಆಗ್ತಿಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬಹುದು, ಬಟ್ ಟೇಸ್ಟು ಅಷ್ಟು ರುಚಿ ಬರಲ್ಲ ಹೀರೆಕಾಯಿ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ ಫಿಲ್ ಮಾಡೋದು. ತುಂಬ ಎಳೆ ಹೀರೆಕಾಯಿ ಅಥವಾ ತುಂಬ ಬಲ್ತಿದ್ದ ಹೀರೆಕಾಯಿ ತೊಗೋಬೇಡಿ, ಮೀಡಿಯಮ್ ಸೈಜದು ಹೀರೆಕಾಯಿ ತೊಗೊಳ್ಳಿ. ಅದರೊಳಗೆ ಸ್ಟಫ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಕಡಾಯಿ ಇಡಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ನೀವಿಲ್ಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈ ರೀತಿ ಎಣ್ಗಾಯಿ ಹೀರೆಕಾಯಿ ಮಾಡೋದ್ರಿಂದ ಟೇಸ್ಟಿನೂ ಕೂಡ ಆಗುತ್ತೆ, ಮತ್ತು ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ನೀವು ರೊಟ್ಟಿ ಜೊತೆ ಅನ್ನದ ಜೊತೆನೂ ತಿನ್ಬೋದು ಅಥವಾ ದೋಸೆ ಜೊತೆನೂ ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಚ್ಕಾರ ಪೌಡ್ರ್ ಹಾಕ್ಕೊಳ್ಳಿ, ಎಳ್ಳು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ. ನಾವು ಹೀರೆಕಾಯಿ ಸ್ಟಫ್ ಮಾಡಿಬಿಟ್ಟು ಉಳಿದಿರುವಂಥ ಮಸಾಲೆ ಇತ್ತಲ್ಲ, ಆ ಮಸಾಲೆ ಕೂಡ ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಖಾರ ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು. ನಾನು ಒಗ್ಗರಣೆಯಲ್ಲಿ ಕೂಡ ಖಾರ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿಗೆ ಅಂತ. ನೀವು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಹೀರೆಕಾಯಿನ ಹಾಕ್ಕೊಳ್ಳಿ.
ಇವಾಗ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಬೇಯಿಸಬೇಕಾಗತ್ತೆ. ನೀವು ಮುಚ್ಚಳ ಬೇಕಾದರೆ ಮುಚ್ಚಬಹುದು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 2 ನಿಮಿಷ ಆದಮೇಲೆ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀವಲ್ವ ಮಸಾಲೆ, ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದರೊಳಗೆ ಹಾಕ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ಒಂದು 4 ರಿಂದ 5 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಎಣ್ಗಾಯಿ ಹೀರೆಕಾಯಿ ರೆಡಿಯಾಗಿದೆ. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.